ಕೆಲವ್ರು ಹೇಳ್ತಿರ್ತಾರೆ, ಹೀಗೆ ಯಾಕ್ರಿ ಮಾಡಿದ್ರಿ ಅಂದರೆ, ನಾನು ನೀವಲ್ಲ, ನಾನೇನು ಅಮ್ಮ ಅಲ್ಲ, ನಾನು ಹೀಗೇನೆ ಏನು ಮಾಡೋಕ್ಕಾಗತ್ತೆ, ನೀವಾಗಕ್ಕಾಗತ್ತಾ? ಹೀಗೆ ಮಾತಾಡಿದಾಗೆಲ್ಲ ನನಗೆ ಅನಿಸುತ್ತೆ, ಏನು ವ್ಯತ್ಯಾಸ ಆಗಿರ್ಬೋದು, ಯಾವುದು ನನ್ನನ್ನು ಅವ್ರನ್ನ ಬೇರೆ ಮಾಡಿದೆ? ನಾನು ಹೇಳೋ ಹೀಗೆ, ನನ್ನನ್ನು ನಿಮ್ಮನ್ನು ಬೇರೆ ಮಾಡಿರೋದು ಯಾವುದು? ನಾನು ಹೀಗೆ ಯೋಚನೆ ಮಾಡಿದಾಗ ಅಂದ್ಕೊಂಡೆ, ಸೋಂಬೇರಿಗಳಿರ್ತಾರೆ, ಒಂದು ರೀತಿ ಇಂಪಲ್ಸಿವ್ ಹಠ ಪ್ರವೃತ್ತಿ ಇರುತ್ತೆ, ಫೋಕಸ್ ಮಾಡಲ್ಲ, ಸ್ವಾರ್ಥ, ಮೆಂಟಲ್ ಸ್ಟ್ರೆಸ್ಸು, ಎಮೋಷನಲ್ ಸ್ಟ್ರೆಸ್ಸು, ಸಂತೋಷ ಇಲ್ಲ, ಅನ್ಹ್ಯಾಪಿ ಪೀಪಲ್, ಆನಂದ ಇಲ್ಲ, ಆ್ಯಂಕ್ಷಸ್ ಆತಂಕ ಯಾವಾಗಲೂ, ಈ ಥರ ತಡಬಡಿಸೋರು ಇದ್ದಾರೆ. ಅವರೇ ನನ್ನ ಶತ್ರು ಅಲ್ಲ, ಇದ್ದಾರೆ, ನನ್ನ ಜೊತೆನೇ ಇದ್ದಾರೆ ಎಲ್ಲ. ನಾ ಹೇಳೋದು, ನನ್ನ ಜೊತೆ ಹೇಗಿರಬೇಕು ನೀವು ಅಂತ ಹೇಳ್ತೀನಿ ಅಂದರೆ, ಉದ್ದೇಶ ಚಾಲಿತ ಅಂದರೆ ಪರ್ಪಸ್ಫುಲ್ಲಾಗಿ ನಡೆಯೋರು ಬೇಕು ನನಗೆ. ಸೇವಾ ಮನೋಧರ್ಮ ಇರೋರು, ಹರುಷದಲ್ಲಿರೋರು, ಸಂತೃಪ್ತಿಯಲ್ಲಿರೋರು, ಫುಲ್ಫಿಲ್ಡ್ ಆಗಿರೋರು ನನ್ನ ಜೊತೆ ಇರಬೇಕು ಅಂತ ನಾನು ಬಯಸ್ತೀನಿ. ಹೀಗಿರಿ ಅಂತ. ನೋಡೋಕ್ಕಿಬ್ರೂ ಒಂದೇ ಥರ ಇರ್ತಾರೆ, ಹೊರಗಡೆಯಿಂದ ಗೊತ್ತಾಗೋದೇ ಇಲ್ಲ. ಈ ಸ್ವಭಾವದವರು ಆ ಸ್ವಭಾವದವರು ಒಟ್ಟಿಗೆ ಓಡಾಡ್ತಿರ್ತಾರೆ. ಎಲ್ಲವೂ ಒಂದೇ ಥರ, ಐಡೆಂಟಿಕಲ್ ಟ್ವಿನ್ ಅನ್ಬೋದು. ಖುಷಿಯಾಗಿ ಓಡಾಡ್ಕೊಂಡು ಇರ್ತಾರೆ. 3 ವ್ಯತ್ಯಾಸ ಅವರನ್ನು ಬೇರೆ ಮಾಡಿದೆ, ನಿಮ್ಮನ್ನು ನನ್ನಿಂದ 3 ವ್ಯತ್ಯಾಸ ಬೇರೆ ಮಾಡಿದೆ. 3R. 1, ನಿಮ್ಮಲ್ಲಿ ಇರಬೇಕಾಗಿದ್ದು ರೊಟೀನ್, ರಿಚುವಲ್, ರೂಲ್. ರಿಚುವಲ್ ಅಂದರೆ ಯಾವುದೋ ಸಂಪ್ರದಾಯಬದ್ಧವಾಗಿ ಮಾಡುವಂತಲ್ಲ, ರಿಚುವಲ್ ನಿಮ್ಮ ಜೀವನದ ರಿಚುವಲ್, ಪ್ರತಿದಿನ ಮಾಡೋದು, ದಿನಚರಿ, ಆಚರಣೆ, ನಿಯಮಾವಳಿ. ನಾನೇ ಹಾಕ್ಕೊಂಡಿರೋದು, ನೀವು ಹಾಕ್ಕೊಳ್ಳದೇ ಇರೋರು ನೀವು, ಅದಕ್ಕೆ ಬೇರೆ ಆಗಿದ್ದೀರಾ. 3Rs: ದಿನಚರಿ, ಆಚರಣೆ, ನಿಯಮಾವಳಿ.